ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಗೋಮಾತೆ ರಕ್ಷಣೆಗಾಗಿ ಶ್ರೀಗಳ ಹೋರಾಟ, ತಾಲೂಕು ಆಡಳಿತಕ್ಕೆ ಮನವಿ. ಯಲಬುರ್ಗಾ ನಗರದಲ್ಲಿ ಇಂದು ಗೋಮಾತೆಯ ರಕ್ಷಣೆಗೆ ಆಗ್ರಹಿಸಿ ಶ್ರೀಗಳು ಹಾಗೂ ಭಕ್ತರಿಂದ ಹೋರಾಟ ನಡೆದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಬಸವಲಿಂಗೇಶ್ವರ ಮಹಾಸ್ವಾಮಿಗಳು, ರಾಷ್ಟ್ರೀಯ ಪ್ರಾಣಿಯಾಗಿ ಹುಲಿಯನ್ನು ಗುರುತಿಸಿರುವಂತೆ ರೈತರೊಂದಿಗೆ ಹೆಗಲುಗೂಡಿಸಿ ದುಡಿಯುವ ಗೋಮಾತೆಯನ್ನು ಸಹ ರಾಷ್ಟ್ರೀಯ ಪ್ರಾಣಿ ಎಂದು ಗುರುತಿಸಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸಾತ್ವಿಕ ಇರುವಂಥ ಪ್ರಾಣಿಗಳನ್ನ ಒಂದು ತಿನ್ನುವಂಥ ಗುಣ ಇರ್ತದೆ. ಆದ್ರೆ ನಮ್ಮ ಭಾರತೀಯರು ಏನಪ್ಪಾ ಅಂತಂದ್ರೆ ಒಳ್ಳೆ ಗುಣ ಉಳ್ಳಂಥವ್ರು, ನಮ್ಮ ಭಾರತೀಯ ಜನಾಂಗ ಏನಪ್ಪ ಅಂತಂದ್ರೆ ಏನಂತಂದ್ರೆ ಒಳ್ಳೆ ಗುಣಗಳನ್ನ ಹೊಂದಂತ ನಮ್ಮ ಜನತೆ ಏನಪ್ಪ ಅಂತಂದ್ರೆ ಅವ್ರಿಗೆ ತಕ್ಕ ಗುಣ ಅಂತ ಅಂತಂದ್ರೆ ಗೋಮಾತೆಯನ್ನ ಮಾಡಬೇಕು. ರಾಷ್ಟ್ರ ಪ್ರಾಣಿ ಹುಲಿಯನ್ನ ತೆಗೆದು ರಾಷ್ಟ್ರ ಪ್ರಾಣಿ. ಅವರು ಮುಂದುವರೆದು, ಜಾನುವಾರುಗಳ ರಕ್ಷಣೆ ಅತ್ಯಗತ್ಯವಾಗಿದ್ದು ಗಡ್ಡುಕರಿಂದ ಗೋಮಾತೆಗೆ ನಿರಂತರವಾಗಿ ಹಾನಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ನಮ್ಮ ರಾಷ್ಟ್ರ ಪ್ರಾಣಿಯನ್ನ ಗೋಮಾತೆಯನ್ನ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಅಭಿಯಾನ ನಾವು ನಡೆಸಿಕೊಂಡು ಮನವಿಯನ್ನು ಕೊಡ್ತಾ ಇದ್ದೀವಿ ತಹಸೀಲ್ದಾರಿಗೆ. ಇದು ಆಕಳ ಅಂತಂದ್ರೆ ನಾವು ಹಿರಿಯರು ಇಟ್ಟಂತ ಹೆಸರಿದೆ. ಆಕಳ ಅಂದ್ರೆ ಆಕಳ ಪರಮಾತ್ಮನ ಸ್ವರೂಪ. ಆಕಳ ಅಂದ್ರೆ ಆ ಪರಮಾತ್ಮನ ಸ್ವರೂಪ ಅದ್ರಲ್ಲಿ ನಾವು ಕಾಣಬಹುದು. ಯಾಕಂದ್ರೆ ಪರಿಸರ ಗೋಮಾತೆಯ ಮೇಲೆ ನಡೆಯುತ್ತಿರುವ ಶೋಷಣೆಯನ್ನು ತಡೆಗಟ್ಟಲು ತಕ್ಷಣ ಕ್ರಮ ಅಗತ್ಯವೆಂದು ಭಕ್ತರು ಸಹ ಒತ್ತಾಯಿಸಿದ್ದಾರೆ. ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಗೋಮಾತೆಯ ರಕ್ಷಣೆಗೆ ಸೂಕ್ತ ವ್ಯವಸ್ಥೆ ಮಾಡಬೇಕು ಎಂದು ವಿನಂತಿಸಿದ್ದಾರೆ. ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಗುರಿಯರು ಒಂದು ಸಂಘಟನೆ ಮಾಡಿಕೊಂಡು ಹೋರಾಟವನ್ನು ನಡೆಸಿದ್ದೀವಿ. ಯಾಕಂತಂದ್ರೆ ಎಲ್ಲ ಈ ರಾಷ್ಟ್ರದಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಏನಪ್ಪ ಅಂತಂದ್ರೆ ಈಗ ನಾವು ಆಘಾತ ಮಾಡಬೇಕು ಅಂತ ಮನವಿಯನ್ನು ಕೊಡುವಂಥದ್ದು ಪ್ರತಿಯೊಬ್ಬರು ಕೂಡ ತಮ್ಮ ಸಹಿಯನ್ನು ಮಾಡಿ ಅದ್ರ ಜೊತೆಗೆ ಏನಪ್ಪ ಇದು ಬೆಂಬಲವನ್ನು ಸೂಚಿಸಿದ್ದಾರೆ. ಆ ಬೆಂಬಲಕ್ಕೆ ತಕ್ಕಂತೆ ನಾವೆಲ್ಲರೂ ಈ ರಾಜಕೀಯ ಮುಖ್ಯಮಂತ್ರಿ ಆದಿಯಾಗಿ ಪ್ರತಿಯೊಬ್ಬರು ಈ ಒಂದು ಈ ಕಾರ್ಯಕ್ರಮ ಸಂಬಂಧಪಟ್ಟಂಥ ಪ್ರತಿಯೊಬ್ಬ ರಾಜಕಾರಣಿಗಳು ಇದನ್ನ ಮುತುವರ್ಜಿ ವಹಿಸಿಕೊಂಡು ಇದನ್ನ ನಮ್ಮ ರಾಷ್ಟ್ರ ಪ್ರಾಣಿ ಆಕಳನ್ನಾಗಿ ಮಾಡಬೇಕು ಅನ್ನೋ ಗೋಮಾತೆಯನ್ನಾಗಿ ಮಾಡಬೇಕು ಅನ್ನೋಂಥದ್ದನ್ನು ಈ ಅಭಿಯಾನ ಮಾಡ್ಕೊಂಡು ಈ ಒಂದು ಕಾರ್ಯಕ್ರಮ ಹೋರಾಟ ಮಾಡಿದ್ವಿ. ಅಂತ ತಾವೆಲ್ಲರೂ ಏನಪ್ಪ ಅಂತಂದ್ರೆ ಎಲ್ಲರೂ ಗುರಿಯರು ಇದನ್ನ ಆದಿಯಾಗಿ ಏನಪ್ಪ ಅಂತಂದ್ರೆ ನಮ್ಮ ತಹಸೀಲ್ದಾರಿಗೆ ಮನವಿ ಕೊಡ್ತಾ ಇದ್ದೀವಿ. ಅದನ್ನು ಮನವಿ ಸ್ವೀಕರಿಸಿ ಮುಂದೆ ಅದನ್ನು ಶಿಫಾರಸು ಮಾಡಬೇಕು, ಉತ್ತಾರ ಮಾಡಬೇಕು ಅನ್ನುವಂಥದ್ದನ್ನು ಅವರಲ್ಲಿ ಕೋರಿಕೆ ಮಾಡಿ ನಾವು ಅದನ್ನು ಮನವಿಯನ್ನು ಕಳಿಸ್ತಾ ಇದ್ದೀವಿ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.